ಮುಜರಾಯಿ ಇಲಾಖೆ ಗಾಳಿ ಆಂಜನೇಯ ದೇವಸ್ಥಾನವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ತಾ ಇದೆ. ಈ ವಿಚಾರ ಭಾರಿ ವಿರೋಧಕ್ಕೂ ಕೂಡ ಕಾರಣ ಆಗ್ತಾ ಇದೆ. ವಿರೋಧ ಮಾಡ್ತಾ ಇರೋರು ಯಾರು, ಸರ್ಕಾರ ಈ ಹೆಜ್ಜೆಯನ್ನು ಇಡೋದಕ್ಕೆ ಕಾರಣ ಏನು, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ದೇಗುಲದ ಸ್ಟ್ರಾಂಗ್ ರೂಮ್ ಬಾಗಿಲು ಮತ್ತು ಹುಂಡಿಯನ್ನ ಸೀಲ್ ಮಾಡಲಾಗಿದೆ. ದೇವಾಲಯ ಸರ್ಕಾರದ ವಶಕ್ಕೆ ಅಂತ ನೋಟಿಸ್ ಅನ್ನ ಕೂಡ ಅಂಟಿಸಲಾಗಿದೆ. ದೇವಾಲಯಕ್ಕೆ ನೋಟಿಸ್ ಅನ್ನ ಅಧಿಕಾರಿಗಳು ಅಂಟಿಸ್ತಾ ಇದ್ದ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿ ಟ್ರಸ್ಟಿಗಳೆಲ್ಲ ಇದಾರಲ್ಲ ಅವರೆಲ್ಲ ವಿಪರೀತ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮತ್ತು ಒಂದು ವರ್ಗದ ಸ್ಥಳೀಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ, ವಿ ವಿಲ್ ಫೇಸ್ ಇಟ್ ಲೀಗಲಿ ಅಂತ ಅಂತಿದ್ದಾರೆ ಟ್ರಸ್ಟಿಗಳು. ಬಟ್ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಹುಂಡಿ ಎಣಿಕೆ ಟೈಮ್ನಲ್ಲಿ ಒಂದಷ್ಟು CCTVಗಳು ಇತ್ತೀಚೆಗೆ ಭಾಳ ವೈರಲ್ ಆಗಿತ್ತು. ಅದರಲ್ಲಿ ದುಡ್ಡು ಎಣಿಸ್ಬೇಕಾದ್ರೆ ಅಲ್ಲಿ ಕೂತವ್ರೆ ತಮ್ಮ ಜೇಬಿಗೆ ಹಾಕೊಳ್ಳೋದು ಅಥವಾ ತಾವು ಕೂತಿರೋ ಜಾಗದಲ್ಲಿ ಅಡಿಗೆ ಹಾಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಆಗ್ತಾ ಇತ್ತು. ಸೊ ಕಂಪ್ಲೇಂಟ್ಗಳು ಕೂಡ ಹೋಗ್ತಾ ಇತ್ತು ಸರ್ಕಾರಕ್ಕೆ, ಹುಂಡಿಗೆ ಯಾಕೆ ದುಡ್ಡನ್ನು ಹಾಕ್ತಾರೆ ಭಕ್ತರು, ಬಟ್ ಇಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರು. ಹಾಕಿ ಸರ್ಕಾರ ಮಾಡ್ತಾ ಇರೋದು ಒಳ್ಳೇದಲ್ಲ. ಇದು ನಮ್ಮ ಹಿಂದೂ ಧರ್ಮ ದೇವಸ್ಥಾನಗಳನ್ನೆಲ್ಲನೂ ಈ ಥರ ಮುಜಾಯಿಗೆ ಸೇರಿಕೊಂಡು ನಮ್ಮನ್ನೆಲ್ಲ ಕೇಳಿಸ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆನೂ ಅಲ್ಲ. ಇವರು ತಾಕತ್ತಿದ್ರೆ ಮಸೀದಿಗಳನ್ನ ಚರ್ಚ್ಗಳನ್ನ ಇದು ಮಾಡಲಿ, ಅವಾಗ ಇವ್ರ ಸರ್ಕಾರ ಸರಿ ಇದೆ ಅಂತ ನಾವು ಒಪ್ಕೋತೀವಿ. ನಮ್ಮ ದೇವಸ್ಥಾನದ ದುಡ್ಡನ್ನ ಉಂಡಿ ಹೊಡೆದು ಇವ್ರದ್ದು ಬೇರೆಯವ್ರಿಗೆ ಹಂಚಕ್ಕಲ್ಲ. ಈ ದೇವಸ್ಥಾನ ನಾವು ಇರೋದು ನಮ್ಮ ತಾತ ಅಜ್ಜಂದಿರು ಕಟ್ಟಿದ ದೇವಸ್ಥಾನ ಇದು. ನಾವು ಇದನ್ನು ಸಣ್ಣ ವಯಸ್ಸಿಂದನೂ ನಾವು ಇಲ್ಲಿ ನಡ್ಕೊಂಬತ್ತಾ ಇದ್ದೀವಿ. ಇದು ಯಾವುದೇ ಹಾಕೋದು ಮುಜರಾಯಿ ಇಲಾಖೆಯವರು ಬಂದು ಉಂಡಿ ಎಲ್ಲ ಸೀಲ್ ಮಾಡಿ ಹೋಗಿದ್ದಾರೆ. ನಮಗಿದು ಸೀಲ್ ಮಾಡಿದ್ದಾರೆ, ಅದನ್ನು ಪ್ರಶ್ನೆ ಮಾಡಿದ್ದೀವಿ. ನಮ್ಗೆ ಯಾವುದೇ ಥರ ನೋಟಿಸ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ನೀವು ಹೆಂಗೆ ಬಂದಿದ್ದೀರಾ, ಇಲ್ಲ ನಾವು ಕೊಟ್ಟಿದ್ದೀವಿ ಅಂತ ಅವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಯಾವುದೇ ಥರ ನೋಟಿಸ್ ಬಂದಿಲ್ಲ, ಇದುವರೆಗೂ ತಿಳಿಸಿಲ್ಲ. ಅವ್ರು ಬಂದಾಗ ಕೂಡ ಒಂದು ನೋಟಿಸ್ ಸರ್ವ್ ಮಾಡಿಲ್ಲ. ಹಾಗಾಗಿ ಎಲ್ಲ ಬಂದರು, ಗ್ರಾಮಸ್ಥರು ಇವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಅವ್ರನ್ನ ನಿಲ್ಲಿಸಿದ್ರು, ಅವ್ರು ವಾಪಸ್ ಹೋಗಿದ್ದಾರೆ. ಈಗ ಆ ಥರ ಮುಚ್ಚೋದ್ರಿಂದ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗುತ್ತೆ. ನಮ್ಮಂಥವ್ರಿಗೆ ನಾವೆಲ್ಲದಕ್ಕೂ ಪರಿಹಾರಕ್ಕಿಲ್ಲೇ ಬರೋದು. ದಯವಿಟ್ಟು ಅಂಥ ತೊಂದರೆ ಕೊಡಬೇಡಿ. ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ. ಈ ಹಿಂದೆ ನೋಟಿಸ್ ಕೊಟ್ರೆ ಮಾತ್ರ ಈ ರೀತಿ ತುರ್ತಾಗಿ ಕ್ರಮ ಕೈಗೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಟಿಸ್ ನಿಜವಾಗ್ಲೂ ಕೊಟ್ಟಿಲ್ವಾ? ಮುಜರಾಯಿ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಾರೆ, ಏನೇನು ಮಾಹಿತಿ ಇದೆ? ಕಾನೂನು ಹೋರಾಟ ಅಂದರೆ ಯಾವಾಗಲಿಂದ ಹಾಗಾದರೆ ಮೊರೆ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಟ್ರಸ್ಟಿಗಳು ಅಂತ? ಖಂಡಿತ ಮಮತಾ, ಈ ವಿಚಾರವಾಗಿ ಗಾಳಿ ಆಂಜನೇಯ ದೇವಾಲಯದ ವಿಚಾರವಾಗಿ ನೋಟಿಸ್ ವಿಚಾರನ ಗಮನಿಸೋದಾದರೆ, ಈ ಹಿಂದೆ ಅಂದರೆ ಹುಂಡಿಯಲ್ಲಿದ್ದಂತಹ ಹಣವನ್ನು ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಹಣವನ್ನು ಕದ್ದಂತಹ ಪ್ರಕರಣ CCTVಯಲ್ಲಿ ದಾಖಲಾಗಿದ್ದು, ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಜೊತೆಗೆ ಈ ಸಂಬಂಧ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇದರ ಬಗ್ಗೆ ಮುಜರಾಯಿ ಇಲಾಖೆ ಗಮನ ಹರಿಸುತ್ತೆ. ಯಾಕಂದರೆ ಬೆಂಗಳೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಕೂಡ ಒಂದಾಗಿರುತ್ತೆ. ಕೋಟ್ಯಾಂತರ ರೂಪಾಯಿ ಉಂಡಿ ದುಡ್ಡು ಕಲೆಕ್ಟ್ ಆಗುವಂಥ ದೇವಸ್ಥಾನ ಕೂಡ. ಮತ್ತು ಸುಮಾರು ವರ್ಷಗಳಿಂದ ಇದನ್ನು ಟ್ರಸ್ಟಿಗಳೇ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ರು. ಇದಕ್ಕೆ ಈಗ ಮುಜರಾಯಿ ಇಲಾಖೆ ಮಧ್ಯ ಪ್ರವೇಶ ಮಾಡುತ್ತೆ. ಸರ್ಕಾರಕ್ಕೆ ಮುಜರಾಯಿ ಇಲಾಖೆಯಿಂದ ಒಂದು ವರದಿ ಸಲ್ಲಿಕೆ ಆಗುತ್ತೆ. ನಾವು ಇದನ್ನು 1993ರ ಆ್ಯಕ್ಟ್ ಪ್ರಕಾರ ಏನು ಸರ್ಕಾರದ ಅಧೀನಕ್ಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ವರದಿನ ಸಲ್ಲಿಕೆ ಮಾಡಿದೆ. ಆ ಆಧಾರದ ಮೇಲೆ ಈಗ ಮುಜರಾಯಿ ಇಲಾಖೆಗೆ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟ ಕಾರಣಕ್ಕೆ ಮುಜರಾಯಿ ಇಲಾಖೆಯವರು ನಿನ್ನೆ ಹೋಗಿ ದೇವಸ್ಥಾನದ ಸುಪರ್ದಿಯನ್ನು ಪಡೆಯುವಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಆ ಹಂತದಲ್ಲಿ ಮೊದಲ ಮಟ್ಟದಲ್ಲಿ ಅಲ್ಲಿನ ಸ್ಟ್ರಾಂಗ್ ರೂಮ್ ಏನಿದೆ, ಅದರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಡವೆ ಆಭರಣಗಳಾಗಿರ್ಬೋದು, ಹಣಕಾಸಿನ ಅದಕ್ಕೆ ಸೀಲ್ ಮಾಡಿರುವಂಥದ್ದು. ಸೀಲ್ ಮಾಡಿ ಆ ನಂತರದಲ್ಲಿ ಅದರ ಮೇಲೆ ಇನ್ಮುಂದೆ ಈ ದೇವಸ್ಥಾನವನ್ನು ಆಡಳಿತವನ್ನು ಸಂಪೂರ್ಣವಾಗಿ ಮುಜರಾಯಿ ಇಲಾಖೆ ನೋಡಿಕೊಳ್ಳುತ್ತೆ ಅಂತ ಒಂದು ನೋಟಿಸ್ ಕೂಡ ಅಂಟಿಸಿ ಬಂದಿದ್ದಾರೆ. ಅದೇ ರೀತಿ ಹುಂಡಿಗೂ ಕೂಡ ಸೀಲ್ ಮಾಡಿರುವಂಥದ್ದು. ಯಾಕಂದರೆ ಒಂದು ಸಂದರ್ಭದಲ್ಲಿ ಅಥವಾ ಸರ್ಕಾರ ಅದನ್ನು ಅಧೀನಕ್ಕೆ ಪಡ್ಕೊಂಡಾಗ ಸಂಪೂರ್ಣವಾಗಿ ಆ ದೇವಸ್ಥಾನದ ಆಡಳಿತದ ಎಲ್ಲ ಅಧಿಕಾರವನ್ನು ಸರ್ಕಾರ ತನ್ನ ಅಧೀನಕ್ಕೆ ಪಡ್ಕೊಳ್ಳುತ್ತೆ. ಆ ಕಾರಣದಿಂದ ಮೊದಲ ಹಂತವಾಗಿ ಈಗ ಮಾಡಿದೆ. ಇದಕ್ಕೆ ಈಗ ಟ್ರಸ್ಟಿಗಳು ವಿರೋಧನ ವ್ಯಕ್ತಪಡಿಸ್ತಿರುವಂಥದ್ದು. ಯಾಕಂದರೆ ಇದು ನಮ್ಮ ವಂಶ ಪಾರಂಪರೆಯಾಗಿ ನಾವು ತಲಾಂತರಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಿದ್ದೀವಿ ಟ್ರಸ್ಟಿಗಳಾಗಿ. ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮನವಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಇದಕ್ಕೆ ಒಪ್ಪಲೇ ಇಲ್ಲ ಅಂದರೆ ಆಗ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತಿದ್ದಾರೆ. ಇದ್ರ ವಿರುದ್ಧ ಈಗಾಗಲೇ ತಿರುಗಿ ಬೀಳುವಂತಹ ಕೆಲಸಗಳಾಗ್ತಿದೆ. ಮತ್ತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ ಕೆಲಸ ಆಗ್ತಿದೆ. ಮುಂದೆ ಇವರು ಯಾವ ರೀತಿ ಹೋರಾಟ ಮಾಡ್ತಾರೆ, ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.